ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಆ್ಯಂಡ್ ಝಿ ಫ್ರಮ್ ದ ಫಾಲೋಯಿಂಗ್ ಈಕ್ವೇಷನ್. ಇಲ್ಲಿ ನಮ್ಮ ಈಕ್ವೇಷನ್ ಮೇಟ್ರಿಕ್ಸ್ ಫಾರ್ಮಲ್ಲಿದೆ. ಹೇಗೆ ಮಾಡೋದು ಈ ಪ್ರಶ್ನೆನ ಅಂತ ಹೇಳಿದ್ರೆ, ಆಸ್ ದ ಗಿವನ್ ಮೇಟ್ರಿಸಸ್ ಆರ್ ಈಕ್ವಲ್, ಹೌದಾ, ಈಕ್ವಲ್ ಆಗಿದೆ, ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್. ನಿಜ ತಾನೆ? ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್. ಹಾಗಾಗಿ ಎಕ್ಸ್ ಪ್ಲಸ್ ವೈನ ನಾನು 6 ಜೊತೆ ಈಕ್ವೇಟ್ ಮಾಡ್ಬೋದು, 5 ಪ್ಲಸ್ ಝೆಡ್ನ ನಾನು 5 ಜೊತೆ ಈಕ್ವೇಟ್ ಮಾಡ್ಬೋದು, ಎಕ್ಸ್ ವೈನ ನಾನು 8 ಜೊತೆ ಈಕ್ವೇಟ್ ಮಾಡ್ಬೋದು. ಸರಿ ಅಲ್ವಾ? ಮತ್ತು ಮುಂದೆ ಇದು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ 1 ಮತ್ತು ಇದು 2 ಅಂತ ಕರ್ಕೊಂತು ಅಂದರೆ, ಸೊ ಫ್ರಮ್ 1 and 2 ಏನು ಬರೀಬೋದು ನಾವು? ಫ್ರಮ್ 1 and 2 ಎಕ್ಸ್ ಪ್ಲಸ್ ವೈನ ನಾನು y is equal to 6 minus x ಅಂತ ಹೇಳಿ ಬರ್ಕೊಳ್ಬೋದು. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಟೈಮ್ಸ್ ಆಫ್ 6 minus x is equal to 8 ಅಲ್ವಾ? ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ 6x minus x square is equal to 8. ರೀಅರೇಂಜ್ ಮಾಡ್ಕೊಂಡ್ರೆ x square minus 6x plus 8 is equal to 0 ಬರುತ್ತೆ. ಸೊ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡ್ತು ಅಂತ ಹೇಳಿದ್ರೆ 4 and 2, ಹಾಗಾಗಿ -4 -2 ಇದು ಬರುತ್ತೆ ಅಲ್ವಾ? -4 -2 + 8 ಮತ್ತು ಇವೆರಡು ಆ್ಯಡ್ ಮಾಡ್ತಿದ್ರೆ -6 ಸರಿ ಇದೆ. ಹಾಗಾಗಿ x is equal to 4 and 2 ಇವೆರಡು ಪಾಸಿಬಿಲಿಟಿ. ಕೇಸ್ ವೆನ್ x is equal to 4, y will be equal to 2 ಅಲ್ವಾ? ಯಾಕಂದರೆ x plus y should be equal to 6. When x is equal to 2, y will be equal to 4. ಸರಿ ತಾನೆ? ಸೊ ಕೊನೆಯದಾಗಿ z ಕಂಡುಹಿಡಿತು ಅಂತ ಹೇಳಿದ್ರೆ ನಮ್ಮ ಕೆಲಸ ಆಯಿತು. ಫ್ರಮ್ 3 ಇದನ್ನು 3 ಅಂತ ಕತ್ಕೊತಾ ಇದ್ದೀವಿ. z is equal to 0 ಅಲ್ವಾ? ಹಾಂ, ಆನ್ಸರ್ನ ಸಮ್ಮರೈಸ್ ಮಾಡೋಣ. x, y, z is equal to 4, 2, 0. x, y, z is equal to 2, 4, 0. ಇವೆರಡು ಪಾಸಿಬಿಲಿಟಿ ಕಾಣುತ್ತೆ. ಸರಿ ತಾನೆ? ಹಾಂ, ಪಾಸ್ ಮಾಡಿಕೊಂಡು ನೋಡ್ಕೊಳ್ರ.